ಕೆಲವೊಮ್ಮೆ ಕೌಟುಂಬಿಕ ಮೋಹ ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ಮತ್ತು ಬ್ರೈನನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಅದೇ ವೈರಸ್ಸಲ್ಲಿದ್ದಾರೆ ಯತೀಂದ್ರ ಅನ್ನಿಸ್ತಿದೆ ನನಗೆ. ಮತ್ತೆ ಮತ್ತೆ ಅದನ್ನು ತೋರಿಸ್ತಿದ್ದಾರೆ. ಸಿದ್ದರಾಮಯ್ಯನವರು ಮೇಲೆ ಮಾತಾಡಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯವ್ರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಿದ್ದಾರೆ. ಇಟ್ಸ್ ಟ್ರಮಂಡಸ್ಲಿ ರಾಂಗ್ ಕಂಪ್ಯಾರಿಸನ್ಸ್. ಎಗೈನ್ ನಾನು ಇಂದಿರಾ ಗಾಂಧಿಗೆ ನರೇಂದ್ರ ಮೋದಿಗೆ ಹೇಳ್ದಂಗೆ ಅವರಿಗಿಂತ ಮಹಾರಾಜರಿಗಿಂತ ಹೆಚ್ಚು ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸರ್ವೆ ಮಾಡೋಣ ಯತೀಂದ್ರ. ಒಡೆಯರ್ ಸಂಸ್ಥಾನದ 24ನೇ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. 1895ರಿಂದ 1940 ತನಕದ ಆಳ್ವಿಕೆ ಅವರದ್ದು. ಲಿಸ್ಟ್ ಓದ್ತಾ ಹೋದ್ರೆ ತುಂಬ ದೊಡ್ಡದಾಗುತ್ತೆ. ಸುಮ್ಮನೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್. ಅವ್ರ ಕಾಲಘಟ್ಟದಲ್ಲಿ ಏನೇನಾಯ್ತಪ್ಪ ಅಂತ. KRS ಡ್ಯಾಮ್ ಆಯಿತು, ಬೆಂಗಳೂರಿನಲ್ಲಿ ಮಹಾರಾಣಿ ಕಾಲೇಜು, ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಹಾಸ್ಪಿಟ್ಲು, ಬೆಂಗಳೂರಿನಲ್ಲಿ ಮಿಂಟೋ ಹಾಸ್ಪಿಟ್ಲು, ಬೆಂಗಳೂರಿನಲ್ಲಿ KR ಮಾರ್ಕೆಟ್ಟು, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸಹಾಯ, ಬೆಂಗಳೂರಿನ IISc ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ, ಚಿತ್ರದುರ್ಗದ ವಾಣಿ ವಿಲಾಸ ಅಣೆಕಟ್ಟು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ರಾಜ್ಯ ರೈಲ್ವೆ, ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಟೌನ್ ಹಾಲು, ವಾಣಿ ವಿಲಾಸ ಹಾಸ್ಪಿಟ್ಲು, ಮೊಟ್ಟ ಮೊದಲ ಸಲ ರಸ್ತೆಗಳಿಗೆ ರಸ್ತೆ ದೀಪ, ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಲಲಿತ್ ಮಹಲ್ ಪ್ಯಾಲೇಸು, ಶರಾವತಿ ನದಿಗೆ ಹಿರೇಭಾಸ್ಕರ ಅಣೆಕಟ್ಟು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ, ಬಾಲ್ಯ ವಿವಾಹ ನಿಷೇಧ, ಮೈಸೂರು ರೆಸಿಡೆನ್ಷಿಯಲ್ ಕೃಷಿ ಸ್ಕೂಲು, ಮೈಸೂರು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ, ಶ್ರೀಗಂಧದ ಎಣ್ಣೆ ಫ್ಯಾಕ್ಟ್ರಿ, ಮೈಸೂರು ಚೇಂಬರ್ ಆಫ್ ಕಾಮರ್ಸ್, ಮಂಡ್ಯದಲ್ಲಿ ಶುಗರ್ ಮಿಲ್ಸು, ಭದ್ರಾವತಿ ಪೇಪರ್ ಮಿಲ್ಸು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಲಿಸ್ಟ್ ಶಾಲ್ ವಿ ಚೆಕ್? ಡೋಂಟ್ ಗೆಟ್ ಅಪ್ಸೆಟ್. ಇದಕ್ಕಿಂತ ಬೆಟರ್ ಸಬ್ಜೆಕ್ಟ್ಸ್ ಇಲ್ವಾ ನಿಮ್ಗಳಿಗೆ ಮಾತಾಡೋಕ್ಕೆ? ಅದಕ್ಕೆ ಎಲ್ಲರೂ ಇದೇನು ರೀ ಗುಲಾಮ್ಗಿರಿ ಈ ಥರ ಮಾತಾಡ್ತಾರೆ ಇವ್ರುಗಳೆಲ್ಲ ಅಂತ ಇನ್ನು ಕೆಲವರು ಕ್ಷಮೆ ಕೇಳಬೇಕು ಅಂತ ಯಾರೋ ಅಶೋಕ್. ಆದ ಸಮಾವೇಶ ಮಾಡಬೇಕಾದ್ರೆ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಿದೆ. ಇಲ್ಲ 5 ವರ್ಷ ಇವಾಗ ಇರಲ್ಲ ಅಂತ ಯಾರು ಹೇಳ್ತಾ ಇದ್ದಿದ್ದು? ಮೊದಲಿಂದನೂ 5 ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನಿಮ್ಮ ತಂದೆ ಇದ್ದಾರೆ, ನಿಮ್ಮ ಮಾತುಗಳಿಗೆ ಬೆಲೆ ಇದೆ. ನೆನ್ಪಿಟ್ಕೊಳ್ಳಿ, ಇದು ಪರ್ಮನೆಂಟ್ ಅಲ್ಲ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಕಂಪ್ಯಾರಿಸನ್ಸನ್ನು ಮಾಡೋವಾಗ ಕಾಗೆ ಮತ್ತು ಕೋಗಿಲೆ, ಕಿತ್ಲೆ ಹಣ್ಣು ಮತ್ತು ಆ್ಯಪಲ್ಗೆ ಮಾಡಬಾರ್ದು. ಮೈಸೂರು ಮಹಾರಾಜರದ ಸಂದರ್ಭದಲ್ಲಿದ್ದಂಥ ಆದಾಯಗಳೇನು, ಆದರೆ ನಡೆದ ಅಭಿವೃದ್ಧಿಗಳೇನು, ಇವತ್ತಿರುವ ಆದಾಯಗಳೇನು, ನಡೆದ ಅಭಿವೃದ್ಧಿಗಳೇನು. ಅನುದಾನ ಎಂದರೆ ಕಟ್ಟಡ ಕಟ್ಟುವಂತಹ ಕಾರ್ಯಕ್ರಮ ಅಲ್ಲ ಡಾಕ್ಟ್ರೇ. ಅನುದಾನವೆಂದರೆ, ಅಭಿವೃದ್ಧಿ ಕಾರ್ಯವೆಂದರೆ ಅದಕ್ಕೊಂದು ಎಕೋಸಿಸ್ಟಮು ಡೆವಲಪ್ ಆಗ್ತಾ ಹೋಗಬೇಕು. ಯು ವಾಂಟ್ ಮೀ ಟು ಕಂಪೇರ್? ಕಮ್ ಫಾರ್ ಅ ಡಿಸ್ಕಷನ್ ವಿತ್ ಮೀ. ನಾನು ಮಾತಾಡ್ತೀನಿ ಬೇಕಾದ್ರೆ. ಸಿ, ದಿಸ್ ಇಸ್ ವೆರಿ ಬ್ಯಾಡ್ ಕಂಪ್ಯಾರಿಸನ್. ಆ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಈ ದಿನಮಾನದ ಅಭಿವೃದ್ಧಿ ಕಾರ್ಯಗಳನ್ನು ಹೋಲಿಕೆ ಮಾಡೋದೇ ಮೊದಲ ಮೂರ್ಖತನ. ಮಾಡಬಾರ್ದು. ಕಟ್ಟಡ ಕಟ್ಟೋದು ಅನುದಾನ ಅಲ್ಲ. ನೋ. ಸಾಧನಾ ಸಮಾವೇಶ ಮಾಡಿಬಿಟ್ರೆ ಅಭಿವೃದ್ಧಿ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ದ ಮಹಾರಾಜರು ಶಿಕ್ಷಣದ್ದೇ ಒಂದು ಎಕೋಸಿಸ್ಟಮ್ ಅನ್ನು ಮೈಸೂರಿಗೆ ಶೈಕ್ಷಣಿಕ ನಗರವಾಗಿ ಸೃಷ್ಟಿ ಮಾಡಿಕೊಟ್ರು. ಯಾವ ಅನುದಾನದಿಂದ ಈ ರೀತಿಯ ಎಕೋಸಿಸ್ಟಮ್ ಡೆವಲಪ್ ಆಗಿದೆ ತೋರಿಸಿ. ಈಗ ಕೈಗಾರಿಕೆಗಳನ್ನು ತರುವ ಮೂಲಕ, ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ, 10 ಬ್ರ್ಯಾಂಡ್ಗಳು, ಒಂದು ಬ್ರ್ಯಾಂಡ್ ಅಲ್ಲ 10 ಬ್ರ್ಯಾಂಡ್ಗಳು, ವರ್ಲ್ಡ್ ಬ್ರ್ಯಾಂಡ್ಗಳು. ಯಾವ ಸ್ಯಾಂಡಲ್ವುಡ್ ಸೋಪಿನ ಬಗ್ಗೆ ಇವತ್ತು ಅಷ್ಟು ಹೆಮ್ಮೆಯಿಂದ ನಾವೆಲ್ಲ ಮಾತಾಡ್ತೀವೋ ಅದು ಸೇರಿದಂತೆ ನಿಮಗೆ ಬ್ರ್ಯಾಂಡ್ಗಳನ್ನು ಕಟ್ಟುವ ಮೂಲಕ ಎನ್ ಇಂಡಸ್ಟ್ರಿಯಲ್ ಎಕೋಸಿಸ್ಟಮ್ ಗಾಟ್ ಡೆವಲಪ್ಡ್ ಆಫ್ ಎನ್ ಏರಿಯಾ. ಇವತ್ತೇನಾಗಿದೆ? ಯಾವುದು ಎಕೋಸಿಸ್ಟಮ್? ಆರೋಗ್ಯ ಕ್ಷೇತ್ರದಲ್ಲಾದಂತಹ ಕಾರ್ಯಗಳಲ್ಲಿ ಸೇಮ್, ರಸ್ತೆ ವಿಚಾರದಲ್ಲಿ ಸೇಮ್, ಕೆರೆಗಳ ವಿಚಾರದಲ್ಲಿ, ಡ್ಯಾಮ್ಗಳ ವಿಚಾರದಲ್ಲಿ ಸೇಮ್. ಡ್ಯಾಮ್ನ ವಿಚಾರದಲ್ಲಿ KRS ಇಟ್ಕೊಂಡ್ರೆ. ಹಾಗಾಗಿ ಐ ಫೀಲ್ ಸ್ಯಾಡ್
ಯು ಪೀಪಲ್ ಟೇಕ್ ಲಿಬರ್ಟಿ ಆಫ್ ಬ್ಯಾಡ್ ಕಂಪ್ಯಾರಿಸನ್ಸನ್ನು. ಸಿದ್ದರಾಮಯ್ಯನವ್ರು ಕೊಟ್ಟಿಲ್ಲ ಅನುದಾನ ಅಂತಲ್ಲ, ಅವ್ರ ಜೊತೆ ಮೈಸೂರು ಭಾಗಕ್ಕೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದ ನಂತರದಲ್ಲಿ ಒಂದಿಷ್ಟು ಹೆಚ್ಚುವರಿ ಲಾಭ ಮತ್ತು ಅನುದಾನಗಳು ಆಗಿಲ್ಲ ಅಂತಲ್ಲ. ಬಟ್ ಯುವರ್ ಕಂಪ್ಯಾರಿಸನ್ ಈಸ್ ಹಾರಿಬಲ್. ಎಸ್, ಅತ್ಯಾಚಾರ ಕೇಸ್ನಲ್ಲಿ ಜಾಮೀನು ನಿರೀಕ್ಷೆಯಲ್ಲಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಆಘಾತ ಎದುರಾಯಿತು. ಹೊಳೆನರಸೀಪುರ ಅತ್ಯಾಚಾರ ಕೇಸ್ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಾಮೀನು ವಜಾಗೊಳಿಸಿದೆ. ಮುಂದಿನ ವಾರ ಕೆಆರ್ ನಗರ ಅತ್ಯಾಚಾರ ಪ್ರಕರಣದ ತೀರ್ಪು ಹೊರಬಿಡೋ ಹೊತ್ತಲ್ಲೇ ಇವತ್ತಿನ ಆದೇಶ ಅವರಿಗೆ ಆಘಾತ ಉಂಟು ಮಾಡಿದೆ. ಕಂಪೇರ್ ಮಾಡೋದಕ್ಕೆ ಒಂದು ಮೀನಿಂಗ್ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಕ್ ಹೋದರೆ ವಾಪಸ್ಸು ಸ್ಟೋರಿಗೆ ನೀವು ಅವತ್ತಿದ್ದಂಥ ಅಷ್ಟು ರೂಪಾಯಿನಲ್ಲಿ ಅಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದ್ರಲ್ಲ, ಹೇಗೆ ಸಾಧ್ಯ ಆಯಿತು? ಅವತ್ತಿದ್ದಂಥ ಆದಾಯದಲ್ಲಿ ಇದ್ದಂಥ ಅಷ್ಟೇ ದುಡ್ಡಲ್ಲಿ ಅಷ್ಟು ಕೆಲಸ. ಅಫ್ಕೋರ್ಸ್ ಕಾಸ್ಟಿಂಗ್ ಇಸ್ ಡಿಫ್ರೆಂಟ್. ಡಸ್ ಯತೀಂದ್ರ ಹ್ಯಾಸ್ ಆಲ್ ದಿ ಬಜೆಟ್ ಕಾಪೀಸ್ ಆಫ್ ಮೈಸೂರು ಸ್ಟೇಟ್? ಏನಾಗ್ತಿತ್ತು? ಹೇಗಾಯಿತು? ಇವತ್ತು ಅಷ್ಟು ಕೋಟಿ ಕೊಟ್ಟರು ಇಷ್ಟಿಷ್ಟೇ ಕೆಲಸ ಆಗತ್ತಲ್ಲ, ಯಾಕೆ? ವೈ? ಇದನ್ನೇನು ಹೇಳಬೇಕು? ಏನು ಹೇಳೋಣ? ಏನೋ ಇಲ್ಲಿ ಇನ್ನೊಬ್ಬರು ಪ್ರಕರಣ ಹೇಳಿದ್ರೆ ಈಗ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ. ಮೈಸೂರು ಮಹಾರಾಜರು ತಮ್ಮ ಎಲ್ಲ ಒಡವೆ ಬಂಗಾರಗಳನ್ನು ಮಾರಿ ಇವತ್ತು ಕೃಷ್ಣರಾಜ ಸಾಗರ ಕಟ್ಟಿದ್ರು. ಸಿದ್ದರಾಮಯ್ಯ ಏನಾರು ಮಾರ್ಯಾರೇನ್ರಿ? ಇದ್ದು ಮೈಸೂರನ್ನ ಮೂಡೋದಾಗ ಎಲ್ಲ ಪ್ಲಾಟೇ ಹೊಡ್ಕೊಂಡು ಹೋಗ್ಯಾರ. ಅವ್ರು ಏನು ಅವ್ರ ಮಗ ತೀರಾ ಹಾದಿ ಬಿಟ್ಟು ಮಾತಾಡಕತ್ತಾನಪ್ಪ. ಏನಾರು ಸ್ವಲ್ಪ ಶಾಣ್ಯಾದನ್ನು ತಿಳ್ಕೊಂಡಿದ್ದೀವಿ ನಾವು. ಪೂರ್ತಿ ನಮ್ಮ ಮೈಸೂರು ಮಹಾರಾಜಕ್ಕಿಂತ ಭಾರಿ ನಮ್ಮ ಅಪ್ಪ ಮಾಡ್ಯಾನ. ನಿಮ್ಮ ಅಪ್ಪ ಏನು ಮಾಡ್ಯಾನ? ಗ್ಯಾರಂಟಿ ಮಾಡಿ ಕರ್ನಾಟಕ ದಿವಾಳಿ ಮಾಡ್ಯಾನ. ಅದು ಗೊತ್ತಿಲ್ಲ ಅವ್ರಿಗೆ ಪಾಪ. ಒಂದ್ಸರಿ ದೇವರಾಜ ಅರಸುಕಿನ್ನ ಹೆಚ್ಚು ನಾನು ದೇವರಾಜ ಅರಸು ಲೆವೆಲು ಬರೋದಿಲ್ಲ. ಮೈಸೂರು ಮಹಾರಾಜರದಂತರೂ ತಪ್ಪಿಸೈತೆ ಯಾರು ಅವ್ರ ಹೆಸರೈತೆ. ಯಾಕಂದ್ರೆ ಮೈಸೂರು ಮಹಾರಾಜರು ಕೊಟ್ಟಂಥ ಕೊಡುಗೆ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಈ ಕಡೆ ಇರಲಿಕ್ಕಿಲ್ಲ. ಅವರು ಮೈಸೂರು ಭಾಗದಲ್ಲಿ ಅವ್ರ ಅದ್ಭುತವಾದ ಕೊಡುಗಿದೆ. ಅವರ ಜೊತೆಗೆ ಯಾರೂ ಹೋಲಿಸುವಂಥದ್ದು ಮೂರ್ಖತನ ಮತ್ತು ಅವರು ಅಸಂಬದ್ಧ ಒಂದು ಹೇಳಿಕೆ ಅಂತ ನಾನು ಹೇಳ್ತೀನಿ. ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಅನೇಕರು ಕೇಳ್ತಾರೆ, ಏನು ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದಿದ್ರ ಅಂತ. ಈ ಪ್ರಶ್ನೆ ಎಲ್ಲರಿಗೂ ಅನ್ವಯ. ಈ ಪ್ರಶ್ನೆ ಎಲ್ಲರಿಗೂ ಅನ್ವಯ. ಯಾರು ಯಾರಪ್ಪನ ಮನೆಯಿಂದ ದುಡ್ಡು ತಂದು ಮಾಡೋದಿಲ್ಲ. ಪ್ರಜೆಗಳು ಕೊಟ್ಟ ತೆರಿಗೆ ದುಡ್ಡಿನಲ್ಲೇ ಎಲ್ಲ ಕೆಲಸಗಳಾಗೋದು. ಆದರೆ ರಾಜ ಮಹಾರಾಜರ ಕಾಲದಲ್ಲಿ ಅವ್ರಿಗೊಂದು ವಿವೇಚನೆ ಅನ್ನೋದಿತ್ತು. ಕಂಪಲ್ಷನ್ ಇರಲಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದು, ಕೆಳಸ್ತರದಿಂದ ಜನರನ್ನು ಮೇಲೆತ್ತುವ ಕಂಪಲ್ಷನ್ ಇರಲಿಲ್ಲ ರಾಜ ಮಹಾರಾಜರಿಗೆ. ಕೆಲವರು ವಿಶೇಷ ಆಸಕ್ತಿ ವಹಿಸಿ ಅದನ್ನು ಮಾಡಿದ್ರು. ಅದನ್ನು ಇವತ್ತಿನ ತಲೆಮಾರು ಅಕ್ನಾಲೇಜ್ ಮಾಡದೆ ಹೋದರೆ ಕೃತಜ್ಞತೆ ಆಗುತ್ತಷ್ಟೆ. ಯಾಕಿದ್ನ ಹೇಳಿದೆ ಅಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 550ಕ್ಕೂ ಹೆಚ್ಚು ರಾಜ ಸಂಸ್ಥಾನಗಳಿದ್ದವು. ಸುಮ್ಮನೆ ಎಲ್ಲೆಲ್ಲೂ ದೂರದ ಹೋಲಿಕೆ ಬೇಡ್ರಿ. ಇವತ್ತಿನ ತನಕ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಹಳೆ ಮೈಸೂರು ಹೆಂಗಿದೆ, ಕಲ್ಯಾಣ ಕರ್ನಾಟಕ ಹೆಂಗಿದೆ ಕಂಪೇರ್ ಮಾಡಿಬಿಡಿ. ಯಾಕೆ ಕಲಬುರಗಿ ಜನ ಹಾಗೆ ಬದುಕ್ತಿದ್ದಾರೆ? ಇನ್ನು ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಇಡೀ ರಾಜ್ಯದಲ್ಲಿ ಕಲಬುರಗಿ ಯಾಕೆ ಅತ್ಯಂತ ಕಡಿಮೆ ಸ್ಥಾನದಲ್ಲಿದೆ? ಬೀದರು, ರಾಯಚೂರು, ಮೈಸೂರು, ಮಂಡ್ಯ, ಬೆಂಗಳೂರು ಒಡೆಯರ ಆಳ್ವಿಕೆಗೆ ಒಳಪಟ್ಟಿದ್ವು. ಕಲಬುರಗಿ, ರಾಯಚೂರು, ಬೀದರು, ಹೈದರಾಬಾದ್ ನಿಜಾಮನ ಆಳ್ವಿಕೆಯಲ್ಲಿದ್ದವು. ಹೈದರಾಬಾದ್ ನಿಜಾಮ ಮೊನ್ನೆಲ್ಲ ನೋಡ್ತಾ ಇದ್ದೆ ನಾನು, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಆಗಿ ಹೋದ ಆಗರ್ಭ ಶ್ರೀಮಂತರು. ಈಗ ಪ್ರೆಸೆಂಟ್ ಅಲ್ಲ, ಅಥವಾ ಹೈದರಾಬಾದ್ ನಿಜಾಮ ಬದುಕಿದ್ದ ಕಾಲಘಟ್ಟ ಅಲ್ಲ. ಪ್ರಪಂಚದಲ್ಲಿ ದುಡ್ಡು ಅನ್ನುವುದನ್ನು ಎಣಿಸೋದಕ್ಕೆ ಶುರು ಮಾಡಿದಾಗಿನಿಂದ ಆಧುನಿಕ ಜಗತ್ತಿನ ಇತಿಹಾಸದ ತನಕ ಪ್ರಪಂಚದ ಇತಿಹಾಸದಲ್ಲೇ ಅತ್ಯಂತ ಆಗರ್ಭ ಶ್ರೀಮಂತರ ಪಟ್ಟಿ ತೆಗೆದ್ರೆ 13ನೇ ಸ್ಥಾನದಲ್ಲಿ ಹೈದರಾಬಾದ್ ನಿಜಾಮ ಬರ್ತಿದ್ದಂತೆ. 13ನೇ ಸ್ಥಾನದಲ್ಲಿ. ಆತನೂ ರಾಜನೇ ಆಗಿದ್ದ. ಡ್ಯಾಮ್ ಕಟ್ಟಬಹುದಾಗಿತ್ತು, ಆಸ್ಪತ್ರೆಗಳನ್ನು ಕಟ್ಟಬಹುದಾಗಿತ್ತು, ಸಾಮಾಜಿಕ ಪಿಡುಗುಗಳನ್ನು ನಿಷೇಧಿಸಬಹುದಾಗಿತ್ತು, ಮೀಸಲಾತಿಯನ್ನು ಆತನೂ ಕೊಡಬಹುದಾಗಿತ್ತು. ಆದರೆ ಆ ರಾಜ ತನ್ನ ಐಷಾರಾಮಕ್ಕಾಗಿ ಜನರ ರಕ್ತವನ್ನು ಹೀರಿ 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 ತನ್ನ ಖಜಾನೆ ಭರ್ತಿ ಮಾಡಿಕೊಂಡ. ಪ್ರಪಂಚದಲ್ಲಿ ಆಗಿ ಹೋದ ಶ್ರೀಮಂತರ ಪೈಕಿ 13ನೇ ಸ್ಥಾನದಲ್ಲಿ ಆತ ಉಳ್ಕಂಡ. ಮೈಸೂರಿನ ಮಹಾರಾಜರು ಜನರಿಗೋಸ್ಕರ ಖರ್ಚು ಮಾಡಿದ್ರು. ಯಾರು ಯಾರಪ್ಪನ ಮನೆಯಿಂದನೂ ತರ್ತಿರಲಿಲ್ಲ.
ಪ್ರಜಾಪ್ರಭುತ್ವದಲ್ಲಿ ಆಗಲಿ ರಾಜಪ್ರಭುತ್ವದಲ್ಲಿ ಆಗಲಿ ಯಾವ ರಾಜರು ಏನು ಮಾಡಿದ್ರು ಅನ್ನೋದರ ಕೃತಜ್ಞತೆಯನ್ನು ವ್ಯಕ್ತಪಡಿಸದೆ ಹೋದರೆ ಸಮಾಜ ಸರಿ ಅನ್ನಿಸ್ಕೊಳ್ಳೋದಿಲ್ಲ ಅನ್ನೋದಷ್ಟೇ ನನ್ನ ಕಳಕಳಿ ಇರೋದು. ಇಬ್ಬರು ರಾಜರ ಹೋಲಿಕೆಯನ್ನು ಕೊಟ್ಟೆ ನಾನು. ಯಾಕೆ ಈ ಭಾಗ ಹಿಂಗಿದೆ, ಯಾಕೆ ಆ ಭಾಗ ಹಂಗಿದೆ, ಯಾಕೆ ಇವತ್ತಿನ ತನಕ ಶಿಕ್ಷಣದಲ್ಲಿ ಅಲ್ಲಿನ ಜನರನ್ನ ಮೇಲೆ ಎತ್ತೋದಕ್ಕಾಗ್ತಿಲ್ಲ, ಯಾಕೆ ಅಸ್ಪೃಶ್ಯತೆ ಇವತ್ತಿಗೂ ಅಲ್ಲಿ ಅಷ್ಟರ ಮಟ್ಟಿಗೆ ತಾಂಡವವಾಡುತ್ತೆ, ಯಾಕೆ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಘಟಾನುಘಟಿ ರಾಜಕಾರಣಿಗಳಾಗಿ ಹೋದರೂ ಕೂಡ ಏನು ರಾಜಕಾರಣಿಗಳು ಬಡವರಿದ್ದಾರ ಅಲ್ಲಿ? ಒಬ್ಬರಿಗಿಂತ ಒಬ್ಬರು ಶ್ರೀಮಂತರಿದ್ದಾರೆ, ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ, ಸಾವಿರಾರು ಕೋಟಿಗಿದ್ದಾರೆ ಒಬ್ಬೊಬ್ಬರು. ಜನ ಯಾಕೆ ಹಂಗೆ ಬದುಕ್ತಾ ಇದ್ದಾರೆ? ಹೈದರಾಬಾದ್ ನಿಜಾಮ ರಕ್ತ ಹೀರಿದ್ದರ ಪರಿಣಾಮ ಇನ್ನೂ ತನಕ ರಕ್ತಹೀನತೆಯಿಂದ ಜನ ಬಳಲೋ ಹಂಗಾಗಿದೆ ರೀ ಅಲ್ಲಿ ಪರಿಸ್ಥಿತಿ. ಮಾಲ್ನ್ಯೂಟ್ರಿಷನ್ ಇಸ್ ಹೈಯೆಸ್ಟ್ ದೇರ್. ಇಂಥ ದೂರದೃಷ್ಟಿಯ ರಾಜನೊಬ್ಬ ಅಲ್ಲಿ ಇದ್ದಿದ್ರೆ, ನಾನು ಬಹಳ ಬೇಜಾರಿನಿಂದ ಅನೇಕ ಸಲ ಹೇಳ್ತೀನಿ ಅದನ್ನು, ಪುಣೆಯ ವೇಶ್ಯಾವಾಟಿಕೆ ಅಡ್ಡೆಗಳಲ್ಲಿ ಯಾವ ಭಾಗದ ಹೆಣ್ಣು ಮಕ್ಕಳು, ತಾಯಂದಿರು, ಸಹೋದರಿಯರು ಹೋಗಿ ಸೆರಗ್ ಹಾಸಿ ಹಣ ಪಡ್ಕೊಳ್ತಾರೆ ಅನ್ನೋದನ್ನು ನೋಡಿ ಒಂದ್ಸಲ. ಇಂಥ ದೂರದೃಷ್ಟಿಯ ರಾಜಮನೆತನ ಒಂದು ಅಲ್ಲಿ ಆಳ್ವಿಕೆ ಮಾಡಿದ್ರೆ, ಈ ದೂರದೃಷ್ಟಿಯ ಕೆಲಸಗಳಲ್ಲೂ ಆಗಿದ್ರೆ, ಇಲ್ಲೊಂದು HAL ಆಯಿತು, ಇಲ್ಲಿ ಸ್ಯಾಂಡ್ಲೆನ್ ಸೋಪ್ ಫ್ಯಾಕ್ಟ್ರಿ ಆಯಿತು, ಇಲ್ಲೊಂದು IISc ಬಂತು, ಮಾಡೋದಕ್ಕಲ್ಲೇನು ಇರಲಿಲ್ವೇ? ಅದಕ್ಕೆ ಏನು ಯಾರಪ್ಪನ ಮನೆಯಿಂದ ಯಾರು ತಂದು ಮಾಡಿದ್ರು, ಈಗ ದರ್ದಿರುತ್ತೆ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ದುಡ್ಡನ್ನು ಇಷ್ಟಕ್ಕೆ ಖರ್ಚು ಮಾಡಲೇಬೇಕು ಅಂತ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ರಿಪೋರ್ಟ್ ಬರುತ್ತೆ, CAG ರಿಪೋರ್ಟು. ರಾಜರು ತಮ್ಮ ಐಷಾರಾಮಕ್ಕಾಗಿ ಅಷ್ಟು ತೆರಿಗೆ ದುಡ್ಡನ್ನು ಬಳಸ್ಕೊಂಡಿದ್ರೆ ಯಾರೇನು ಕೇಳೋಕ್ಕಾಗ್ತಿತ್ತು? ಹೈದರಾಬಾದ್ ನಿಜಾಮನ್ನು ಯಾರು ಕಾಲರ್ ಹಿಡಿದು ಕೇಳೋಕ್ಕಾಗ್ತಿತ್ತ? ಯಾಕಯ್ಯ ನಿನ್ನ ರಾಜ್ಯದ ಜನ ಹೊಟ್ಟೆಗೂ ಬಟ್ಟೆಗೂ ಇಲ್ಲದೆ ನರಳ್ತಾ ಇರುವಾಗ ನೀನು ಈ ಲೆವೆಲ್ಲಿನ ಬದುಕನ್ನು ಬದುಕ್ತಾ ಇದೀಯಾ ಅಂತ. ಹೋಗಿ ಬನ್ನಿ ಒಂದ್ಸಲ ಹೈದರಾಬಾದ್ ನಿಜಾಮನ ಅರಮನೆಗೆ ಯಾವತ್ತವರು ಹೈದರಾಬಾದಿಗೆ ಹೋದಾಗ ಗೊತ್ತಾಗುತ್ತೆ ಆತನ ಐಷಾರಾಮ ಹೆಂಗಿತ್ತು ಅಂತ. ಅದಕ್ಕೆ ಆ ಧಾರ್ಷ್ಟ್ಯ ತೋರಿಸ್ದ ಆತ. ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನ ಆದಂಗೆ ನಾನು ನನ್ನ ರಾಜ್ಯವನ್ನು ಸೌತ್ ಪಾಕಿಸ್ತಾನ ಮಾಡ್ಕತ್ತೀನಿ ಅಂತ. ಸರ್ದಾರ್ ವಲ್ಲಭಭಾಯಿ ಪಟೇಲರು ಒಪ್ಪದಿಲ್ಲ ಅಂತ ಆದಾಗ ರಜಾಕಾರರ ಸೇನೆಯನ್ನು ಕಳಿಸಿ ತನ್ನದೇ ಜನರ ಮಾರಣ ಹೋಮವನ್ನು ಮಾಡಿಸ್ದ ಆತ. ಖರ್ಗೆ ಅವ್ರ ಕುಟುಂಬಕ್ಕೆ ಗೊತ್ತಿರೋದು, ಬಲಿಪಶು ಅವರ ಕುಟುಂಬ ಅದರದು. ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ಕೃತಜ್ಞತೆ ಇರಲಿ ಅನ್ನೋ ಕಾರಣಕ್ಕಷ್ಟೇ.